ಎಡದಂಡೆ ಕಾಲುವೆಗೆ ತಕ್ಷಣ ನೀರು ಹರಿಸಿ ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ ಆಗ್ರಹ. ಎಡದಂಡೆ ಕಾಲುವೆಗೆ ನೀರು ಹರಿಸಲು ಸರ್ಕಾರ ಕೂಡಲೇ ಐಸಿಸಿ ಸಭೆ ಕರೆದು ಭತ್ತದ ಬೆಳೆಗೆ ನೀರು ಒದಗಿಸಬೇಕು. ಇಲ್ಲದಿದ್ದರೆ ರೈತರೊಂದಿಗೆ ಸೇರಿ ಜೆಡಿಎಸ್ ಪಕ್ಷದ ವತಿಯಿಂದ ರಸ್ತೆಗಿಳಿದು ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ ಎಚ್ಚರಿಕೆ ನೀಡಿದರು. ಮಾನ್ವಿ ಪಟ್ಟಣದ ಜೆಡಿಎಸ್ ಪಕ್ಷದ ಕಾರ್ಯಾಲಯದಲ್ಲಿ ಮಂಗಳವಾರ ಮಾನ್ವಿ ಹಾಗೂ ಸಿರಿವಾರ ತಾಲೂಕು ಜೆಡಿಎಸ್ ಪಕ್ಷದ ವತಿಯಿಂದ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಕಳೆದ ಬೇಸಿಗೆ ಹಂಗಾಮಿನಲ್ಲಿ ಗೇಟ್ ದುರಸ್ತಿಯ ನೆಪವೊಡ್ಡಿ ಡ್ಯಾಂನಲ್ಲಿ ಸಾಕಷ್ಟು ನೀರಿನ ಸಂಗ್ರಹವಿದ್ದರೂ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ರೈತರಿಗೆ ನೀರು ಒದಗಿಸುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದರು. ಇದರಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಭತ್ತದ ಬೆಳೆಗೂ ಹಾನಿಯಾಗಿದೆ ಎಂದು ಹೇಳಿದರು. ಪ್ರಸ್ತುತ ಜಲಾಶಯದಲ್ಲಿ ಸುಮಾರು 51 ಟಿಎಂಸಿ ನೀರಿನ ಸಂಗ್ರಹವಿದ್ದು 91,000 ಕ್ಯೂಸೆಕ್ ಒಳಹರಿವು ಬರುತ್ತದೆ. ಮೇಲ್ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಇನ್ನು 4-5 ದಿನಗಳಲ್ಲಿ ಅಥವಾ ವಾರದೊಳಗೆ ನೀರಿನ ಸಂಗ್ರಹ 70 ಟಿಎಂಸಿ ದಾಟುವ ಸಾಧ್ಯತೆ ಇದೆ. ಆದ್ದರಿಂದ ಸರ್ಕಾರ ಯಾವುದೇ ವಿಳಂಬ ಮಾಡದೆ ಐಸಿಸಿ ಸಭೆ ನಡೆಸಿ ಎಡದಂಡೆ ಕಾಲುವೆಗೆ ನೀರು ಹರಿಸುವ ಮೂಲಕ ಮಾನ್ವಿ ಹಾಗೂ ಸಿರಿವಾರ ಭಾಗದ ರೈತರ ಹಿತ ಕಾಪಾಡಬೇಕು ಎಂದು ಒತ್ತಾಯಿಸಿದರು. ಈಗಾಗಲೇ ರೈತರು ಭತ್ತ ಬಿತ್ತನೆ ಮಾಡಿದ್ದು ಕೂಡಲೇ ನೀರು ಹರಿಸಿದರೆ ಬೆಳೆ ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಸರ್ಕಾರ ನಿರ್ಲಕ್ಷ್ಯ ಮುಂದುವರೆಸಿದರೆ ರೈತರೊಂದಿಗೆ ಸೇರಿ ಜೆಡಿಎಸ್ ಪಕ್ಷದ ವತಿಯಿಂದ ರಸ್ತೆಗಿಳಿದು ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮಾನ್ವಿ ತಾಲೂಕು ಅಧ್ಯಕ್ಷ ಈರಣ್ಣ ಮರ್ಲಟ್ಟಿ, ಸಿರಿವಾರ ತಾಲೂಕು ಅಧ್ಯಕ್ಷ ಟಿ ಮಲ್ಲಿಕಾರ್ಜುನ್ ಬಲ್ಲಟ್ಟಿಗಿ, ರೈತ ಘಟಕದ ಅಧ್ಯಕ್ಷ ಶರಣಪ್ಪ ಗೌಡ ಮುದ್ಲಾಪುರ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಎಂಡಿ ಗೌಸ್, ಮಾನ್ವಿ. ಮಾನ್ವಿ ತಾಲೂಕು ಮತ್ತು ಸಿರಿವಾರ ತಾಲೂಕಾ ಜೆಡಿಎಸ್ ಪಕ್ಷದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಪ್ಪಾ ಅಂದ್ರೆ, ಆದಷ್ಟು ಶೀಘ್ರ ಬೇಗನೆ ಐಸಿಸಿ ಸಭೆ ಕರೆದು ಎಡದಂಡೆ ಕಾಲುವೆಗೆ ನೀರು ಹರಿಸುವ ಮೂಲಕ ಭತ್ತದ ಬೆಳೆಗೆ ನೀರು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾರೆ. ಕಳೆದ ಬೇಸಿಗೆ ಬೆಳೆಯಲ್ಲಿ ಗೇಟಿನ ನೆಪವೊಡ್ಡಿ ಡ್ಯಾಂನಲ್ಲಿ ನೀರಿದ್ದು ಸಹ ರಾಜ್ಯ ಕಾಂಗ್ರೆಸ್ ನೇತೃತ್ವ ವಹಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸರ್ಕಾರ ಇವತ್ತ ಬೆಳೆಗೆ ನೀರು ಕೊಡುವಲ್ಲಿ ವಿಫಲರಾಗಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಆ ನಿಟ್ಟಿನಲ್ಲಿ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಇವತ್ತ ಈಗಾಗಲೇ ಸುಮಾರು 44 ಟಿಎಂಸಿ ನೀರು 51 ಟಿಎಂಸಿ ನೀರು ಡ್ಯಾಮ್ನಲ್ಲಿ ಇದ್ದುದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇನ್ಫ್ಲೋ ಏನಿದೆ 91,000 ಕ್ಯೂಸೆಕ್ಸ್ ಇದೆ. ಉತ್ತಮ ಮಳೆ ಆಗ್ತಾ ಇದೆ ಮೇಲೆ. ಬಹುಶಃ ಇನ್ನೊಂದು 4-5 ದಿವಸ, ಒಂದು ವಾರದ ಒಳಗಡೆನೆ 70 ಟಿಎಂಸಿ ದಾಟತಕ್ಕಂಥ ಒಂದು ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಇವತ್ತ ನಮ್ಮ ಪಕ್ಷದ ವತಿಯಿಂದ ನಮ್ಮ ಸಿರಿವಾರ ಮತ್ತು ಮಾನ್ವಿ ಭಾಗದ ಕೆಳಭಾಗದ ರೈತರ ಹಿತದೃಷ್ಟಿಯಿಂದ ಆದಷ್ಟು ಬೇಗನೆ ಸರ್ಕಾರ ಐಸಿಸಿ ಸಭೆ ಕರೆದು ಬೆಳೆಗೆ ನೀರು ಕೊಡ್ಲಿಕ್ಕೆ, ಭತ್ತದ ಬೆಳೆಗೆ ನೀರು ಕೊಡ್ಲಿಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾರೆ. ಮಾನ್ವಿ ಸಿರಿವಾರ ಭಾಗದ ರೈತರು ಇವತ್ತ ಭತ್ತವನ್ನ ಬಿತ್ತತಕ್ಕಂತ ಕೆಲಸ ಮಾಡ್ಯಾರ. ಇವತ್ತು ಆದಷ್ಟು ಬೇಗ ನೀರು ಕೊಟ್ರೆ ಆ ಭತ್ತಕ್ಕೆ ಅನುಕೂಲ ಆಗ್ತದ. ಇಲ್ಲದಿದ್ರೆ ರೈತರ ಜೊತೆಗೂಡಿ ನಮ್ಮ ಪಕ್ಷದ ವತಿಯಿಂದ ರಸ್ತೆಗೆ ಬೀದಿಗೆ ಇಳಿದು ಹೋರಾಟವನ್ನು ಹಮ್ಮಿಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ.